ಓಂ ಶಾಂತಿ ಮಿತ್ರರೇ, ಭಕ್ತರೇ, ಅಭಿಮಾನಿಗಳೇ, ಗೆಳೆಯರೇ, ನೀವು ರಥೋತ್ಸವವನ್ನು ನೋಡ್ತಾ ಇದ್ದೀರಾ. ಇದು ರಥ ಇರುತ್ತೆ. ಇದು ಬಂದು ಶ್ರೀ ಸೀತಿ ಬೆಟ್ಟ, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು ಜಿಲ್ಲೆ. ಹೇಮಗಲ್ ಟು ಕೈವಾರ ರೋಡು, ಇಲ್ಲಿ ಸೀತಿ ಬೆಟ್ಟ ಇರುತ್ತೆ. ಇಲ್ಲಿ ಜಾತ್ರೆ ನಡೀತಾ ಇದೆ. ಸದ್ಯಕ್ಕೆ ನಾನು ಇಲ್ಲಿದ್ದೀನಿ. ಕಾಲಭೈರವೇಶ್ವರ ಸ್ವಾಮಿ ಜಾತ್ರೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ವಿಡಿಯೋನ ನೀವು ಲಾಸ್ಟ್ವರೆಗೆ ನೋಡಿ. ಭಾಗ 1, 2 ಈಗಾಗಲೇ ಹಾಕಿದ್ದೀನಿ. ಇದು ಭಾಗ 3 ಇರುತ್ತೆ. ಇವರೇ, ಇದು ಈಗ ಮಲ್ಲಂಡಳ್ಳಿ ಗ್ರಾಮ. ನಿಮಗೆ ಸೀತಿ ಬೆಟ್ಟ ದೂರದಲ್ಲಿ 2 ಕಿಲೋಮೀಟ್ರ್ ದೂರದಲ್ಲಿ ಕಾಣಿಸ್ತಾ ಇದೆ. ನೀವು ನೋಡ್ಬೋದಲ್ಲಿ ದೂರದಲ್ಲಿ ಬೆಟ್ಟ ಕಾಣುತ್ತೆ. ಇದು ಮಲ್ಲಂಡಹಳ್ಳಿ ಮದ್ದೇರಿ ಮಲ್ಲಂಡಹಳ್ಳಿ ಗ್ರಾಮ 2 ಕಿಲೋಮೀಟ್ರ್ ದೂರದಲ್ಲಿದೆ. ಎಲ್ಲಿಗೆ? ಸೀತಿ ಬೆಟ್ಟಕ್ಕೆ. ಸೀತಿ ಕಾಲಭೈರವೇಶ್ವರ ರಥವನ್ನು ನೀವು ನೋಡಿದ್ರಿ ಈಗಾಗಲೇ. ಅಲ್ಲಿಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಅಲ್ಲಿ ಜಾತ್ರೆ ನಡೀತಾ ಇದೆ. ಆ ಜಾತ್ರೆಗೆ ನಾನು ಒಂಟಿಯಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಜೊತೆ ಯಾರೂ ಇಲ್ಲ. ನನ್ನ ಜೊತೆ ಇರೋದಂದರೆ ನೀವು ಮಾತ್ರ. ಯಾಕೆ ನನ್ನ ಜೊತೆ ಬೇರೆಯವ್ರನ್ನ ನಾನು ಇಟ್ಕೊಂಡಿಲ್ಲ ಅಂದರೆ, ಆಗ ಅವರು ಇರ್ತಾರೆ ನನ್ನ ಜೊತೆ, ಅವ್ರ ಜೊತೆಗೆ ನೀವು ಇರ್ತೀರ. ಆದರೆ ನನ್ನ ಜೊತೆ ಬೇರೆಯವ್ರು ಯಾರು ಇರೋದು ಬೇಡ, ನೀವು ಒಬ್ಬರು ಇದ್ದರೆ ಸಾಕು. ಈ ವಿಡಿಯೋನ ನೀವು ನೋಡ್ತಾ ಇದ್ದೀರ ಅಂದಮೇಲೆ ನೀವು ನನ್ನ ಜೊತೆ ಇದ್ದೀರಾ. ನಾನೀಗ ಮದ್ದೇರಿ ಮಲ್ಲಂಡಹಳ್ಳಿ ಗ್ರಾಮ, ಇದು ಮದ್ದೇರಿ ಮಲ್ಲಂಡಹಳ್ಳಿ ಗ್ರಾಮ, ಹೇಮಗಲ್ ಹೋಬಳಿ, ಕೋಲಾರ ತಾಲೂಕು ಜಿಲ್ಲೆ. ಅಂದರೆ ಮಲ್ಲಂಡಹಳ್ಳಿ ಮಲ್ಲಂಡಹಳ್ಳಿ ಈ ಗ್ರಾಮದಲ್ಲಿ ಈಗ ನಾನಿದ್ದೀನಿ. ರಸ್ತೆಯಲ್ಲಿ ನಡ್ಕೊಂಡು ಈಗ ನೇರವಾಗಿ ನಾನು ಹೊರಡಿದ್ದೀನಿ. ಎಲ್ಲಿಗೆಂದರೆ ಸೀತಿ ಬೆಟ್ಟಕ್ಕೆ. ಇಲ್ಲಿಂದ 2.5 ಕಿಲೋಮೀಟ್ರ್ ಆಗುತ್ತೆ. 2.5 ಕಿಲೋಮೀಟ್ರಿಗೆ ನಾನು ನಡ್ಕೊಂಡು ಹೋಗ್ತಾ ಇದ್ದರೆ ಯಾರಾದರೂ ಮಧ್ಯದಲ್ಲಿ ನನಗೆ ಸಿಗ್ಬೋದು, ಯಾರಾದರೂ ಡ್ರಾಪ್ ಕೊಡ್ಬೋದು, ನಾನು ಯಾರನ್ನಾದರೂ ಲಿಫ್ಟ್ ಕೇಳ್ಬೋದು ಅಂತ ಹೊರಟಿದ್ದೀನಿ ಏಕಾಂಗಿಯಾಗಿ. ಈಗ ಮಧ್ಯಾಹ್ನ 1:15 ಆಗಿದೆ. 1 ಗಂಟೆ 45 ನಿಮಿಷ ಆಗಿದೆ. ಈ ದಿನ 2ನೇ ತಾರೀಕು 4ನೇ ತಿಂಗಳು 2025ನೇ ಇಸ್ವಿ, ಬುಧವಾರ. ಇವರೇ ಹಿಂದೆ ನಾನು ಇದೇ ತೆಂಗಿನ ಮರಗಳು ಕಾಣುತ್ತೆ ನೋಡ್ರಿ, ಇದೇ ಜಾಗದಲ್ಲಿ ಸುಮಾರು ವರ್ಷಗಳ ಹಿಂದೆ ಒಂದು ಸೀತಿ ಬೆಟ್ಟದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೀನಿ. ಅದರಲ್ಲಿ ಬರೀ ಹಾಡಿರುತ್ತೆ, ಈ ರೀತಿ ಎಕ್ಸ್ಪ್ಲೈನ್ ಇರೋದಿಲ್ಲ, ಗೈಡೆನ್ಸ್ ಇರೋದಿಲ್ಲ. ಒಂದು ಸಾರಿ ಆ ವಿಡಿಯೋ ನೋಡಿ. ಸೀತಿ ಬೆಟ್ಟ ಅಂತ ನೀವು ಹಾಕಿದರೆ ಆ ವಿಡಿಯೋನೂ ಬರುತ್ತೆ. ನಾನು ಅಪ್ಲೋಡ್ ಮಾಡಿದ್ದೀನಿ ಇದೇ ಚಾನಲಲ್ಲಿ. ಅಂದರೆ 2019ನೇ ಇಸ್ವಿ ಅನಿಸುತ್ತೆ, 2019ನೇ ಇಸ್ವಿ ಇರಬೇಕು, ಆ ಟೈಮಲ್ಲಿ ಅನಿಸುತ್ತೆ. ನಾನಾಗ ಅಪ್ಲೋಡ್ ಮಾಡಿದ್ದೀನಿ ವಿಡಿಯೋನ ಇದೇ ಸ್ಥಳದಲ್ಲಿ. ಓಕೆನಾ? ಅಲ್ಲಿಂದ ಮುಂದಕ್ಕೆ ಹೊರಟ್ರೆ ನಾನು ಮಲ್ಲಂಡಹಳ್ಳಿ ಗ್ರಾಮ ಹಾಗೂ ಮದ್ದೇರಿ ಗ್ರಾಮದ ಮಧ್ಯದಲ್ಲಿ ಈಗಿದ್ದೀನಿ. ಮಲ್ಲಂಡಹಳ್ಳಿಗೂ ಮದ್ದೇರಿಗೂ ಇದೇ ರಸ್ತೆ ಹೋಗುತ್ತೆ. 3/4 ಕಿಲೋಮೀಟ್ರ್ ಮದ್ದೇರಿಗೆ. ಈಗ ನೋಡಿ, ಮದ್ದೇರಿ ಪಕ್ಕದಲ್ಲಿದ್ದೀನಿ ನಾನು. ಈ ಮದ್ದೇರಿ ಅಂದರೆ ಏನಪ್ಪ ಅಂದರೆ, ಪುನರ್ಜನ್ಮ ರಾಮಚಂದ್ರ ಗುರೂಜಿ, ನೀವು ಕೇಳಿದ್ದೀರ. ಪುನರ್ಜನ್ಮ ರಾಮಚಂದ್ರ ಗುರೂಜಿ ಅವ್ರದ್ದೇ ಊರು ಮದ್ದೇರಿ. ನಾನೀಗ ಹತ್ರ ಮದ್ದೇರಿ ಹತ್ರ ಇದ್ದೀನಿ. ನೀವು ನೋಡ್ಬೋದು, ಮದ್ದೇರಿ ಹಾಗೂ ಮಲ್ಲಂಡಹಳ್ಳಿ ಮಧ್ಯದ ಮಾರ್ಗ ಇದು. ಮದ್ದೇರಿ ಹಾಗೂ ಮಲ್ಲಂಡಹಳ್ಳಿ ಮಧ್ಯದ ಮಾರ್ಗ. ಈಗ ನಾನು ಮದ್ದೇರಿ ಆಸ್ಪಾಸ್ನಲ್ಲಿದ್ದೀನಿ. ನಡ್ಕೊಂಡು ಹೋಗ್ತಾಯಿದ್ದೀನಿ. ಯಾವ್ಯಾವುದೋ 2 ವೀಲರ್ಸ್ ಎಲ್ಲ ಬರುತ್ತೆ. ಆದರೆ ನನಗೆ ಯಾರೂ ಲಿಫ್ಟ್ ಕೊಡಲಿಲ್ಲ. ಸದ್ಯಕ್ಕೆ ಈ ಹುಡುಗರು ಇಬ್ಬರು ಹೋದರು. ಅದರಲ್ಲಿ ಆಗೋದಿಲ್ಲ, 3 ಜನ. ಗಾಡಿ ಬೇರೆ ಚಿಕ್ಕದು. ನನಗೆ ಗೊತ್ತಿರೋ ಹುಡುಗನೇ ಹೋದ. ಆನಂತರ ನಾನು ಮಧ್ಯೆಯಲ್ಲಿ ವೆಯ್ಟ್ ಮಾಡಿದೆ. ಲಾಸ್ಟಿಗೆ ಒಬ್ಬರು ಮಧ್ಯೆಯಲ್ಲಿ ನನಗೆ ಲಿಫ್ಟ್ ಕೊಟ್ಟರು. ಅವ್ರ ಹೆಸರು ವೆಂಕಟಾಚಲಪತಿ ಅಂತೆ, ಮದ್ದೇರಿಯವರು. ವೆಂಕಟಾಚಲಪತಿ ಅಂತೆ, ಮದ್ದೇರಿಯವರು. ಸಾಕಷ್ಟು ಮಂದಿ ನನಗೆ ಲಿಫ್ಟ್ ಕೊಡಲಿಲ್ಲ, ಯಾಕೋ ಏನೋ. ಆದರೆ ನನ್ನ ಟೈಮ್ ಸರಿಯಿಲ್ಲ ಅಂತ ಕಾಣುತ್ತೆ. ಇವತ್ತು ನನ್ನ ಟೈಮ್ ಸರಿ ಇದೆಯೋ ಅಂತ ನೋಡೋಕ್ಕೆ ನಿಮಗೆ ಲಾಸ್ಟಲ್ಲಿ ಒಂದು ಕ್ಲೈಮ್ಯಾಕ್ಸ್ ಒಂದಿರುತ್ತೆ, ಕೊಡ್ತೀನಿ. ಒಂದು ರೀತಿಯಲ್ಲಿ ನನಗೆ ಎಲ್ಲ ರೀತಿಯಲ್ಲೂ ಸರಿಯಿತ್ತು. ಹಾಗೆ ನೆಗೆಟಿವ್ ಆಯಿತು, ಕಷ್ಟನೂ ಆಯಿತು, ಸುಖನೂ ಆಯಿತು, ಅನುಕೂಲನೂ ಆಯಿತು, ಅನಾನುಕೂಲಗಳು ಆಯಿತು. ಅದೆಲ್ಲ ಅನುಭವ ನಾನು ಹೇಳ್ತೀನಿ, ಕ್ಲೈಮ್ಯಾಕ್ಸಲ್ಲಿ ಹೇಳ್ತೀನಿ. ಸದ್ಯಕ್ಕೆ ಪಾರ್ಟ್ 3 ಇದು, 3ನೇ ಭಾಗ ಇದು. 2025ನೇ ಇಸ್ವಿ ಸೀತೆ ಬೆಟ್ಟ ಜಾತ್ರೆದು. ಈ ವಿಡಿಯೋನ ನೀವು ಲಾಸ್ಟ್ವರೆಗೂ ನೋಡಿ. ನಾನೀಗ
ಅವರು ನನಗೆ ಲಿಫ್ಟ್ ಕೊಟ್ಟಿದ್ದಾರೆ. ಆ ಲಿಫ್ಟಲ್ಲಿ ಹೊರಟಿದ್ದೀನಿ ನಾನು, ಗೊತ್ತಾಯ್ತಲ್ಲ. ನಾನು ಮೊಬೈಲಲ್ಲಿ ರೆಕಾರ್ಡ್ ಮಾಡಿದ್ದೀನಿ, ಯಾಕೇನೋ ಅದು ಸರಿಯಾಗಿ ಆದಂಗಿಲ್ಲ. ಯಾಕಂದರೆ ಮೊಬೈಲ್ ನೋಡಿದ್ರೆ ಮೇಲ್ಗಡೆನೇ ಹಿಡ್ಕೊಂಡಿದ್ದೋಗಿದ್ದೀನಿ, ಕೆಳಗಡೆ ಹಿಡ್ದಿಲ್ಲ ಅಂತ ಕಾಣುತ್ತೆ. ಆದರೂ ನೀವು ಅಡ್ಜಸ್ಟ್ ಮಾಡ್ಕೋಬೇಕು ಸ್ವಲ್ಪ. ಏನಾದರೂ ಸರಿ, ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಈಗ ನಾನು ಸೀತಾ ಬೆಟ್ಟ ಹತ್ರ ಇದ್ದೀನಿ, ಆಸ್ಪಾಸ್ ಇನ್ನೊಂದು ಅರ್ಧ ಕಿಲೋಮೀಟ್ರ್ ಅಷ್ಟೇ. ಆಗ ಸೀತಾ ಬೆಟ್ಟ ಸಿಗುತ್ತೆ, ನಿಮ್ಗೆ ಕಾಣುತ್ತೆ. ನಾನು ತೋರಿಸ್ತೀನಿ. ಇವರೇ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ಸೀತಾ ಜಾತ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಜನ ಸೇರಿರ್ತಾರೆ. ನಾನು ಈ ಸೀತಾ ಜಾತ್ರೆಗೆ ಬಂದದ್ದು 2012ನೇ ಇಸ್ವಿ. ಎಷ್ಟು? 2012ನೇ ಇಸ್ವಿ ಅಥವಾ 13ನೇ ಇಸ್ವಿಯಲ್ಲಿ ಬಂದಿದ್ದೀನಿ. ಮತ್ತೆ ನಾನು ಈ ಸೀತಾ ಜಾತ್ರೆಗೆ ಬಂದಿಲ್ಲ. ನನ್ನ ಬಾಲ್ಯದಲ್ಲಿ ಪ್ರಾರಂಭದಲ್ಲಿ ಇದೇ ಜಾತ್ರೆಯಲ್ಲಿ ಮಂಜುನಾಥ ಸ್ವಾಮಿ ಒಂದು ಕುತ್ತಿಗೆಯಲ್ಲಿ ಹಾಕ್ಕೊಳ್ತಾರಲ್ಲ ಸರ, ನೀವೇನಂತೀರೋದನ್ನು ಡಾಲರ್ ಅಂತೀರ, ಲಾಕೆಟ್, ಒಂದು ಲಾಕೆಟ್ ಅಂತಾರಲ್ಲ, ಕುತ್ತಿಗೆಯಲ್ಲಿ ಹಾಕೊಳ್ಳೋದು, ಹತ್ತು ತಗೊಂಡಿದ್ದೆ ಈ ಸೀತೆ ಜಾತ್ರೆಯಲ್ಲಿ, ಸೀತೆ ಬೆಟ್ಟ ಜಾತ್ರೆಯಲ್ಲಿ. ಇವರ ಇನ್ನು ಸ್ವಲ್ಪ ಇದೆ, ಸ್ವಲ್ಪ ದೂರ ಇದೆ. ಆದರೆ ಮಂಜುನಾಥ ಸ್ವಾಮಿ ಏನು ಡಾಲರ್ ಅಂತಾರೆ ಅಥವಾ ಲಾಕೆಟ್ ಅಂತಾರೆ, ಕುತ್ತಿಗೆಯಲ್ಲಿ ಹಾಕೊಳ್ಳೋದು ಬಿಲ್ಲೆ ಒಂದು, ಅದರಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇತ್ತು. ನಿಜ ಹೇಳ್ಬೇಕಂದ್ರೆ ನನಗೆ ದೇವ್ರಂದರೆ ಏನು ಅಂತ ಗೊತ್ತಿರಲಿಲ್ಲ. ಆಮೇಲೆ ಗೊತ್ತಾಯಿತು, ಓ ದೇವ್ರಂದರೆ ಈ ಒಂದು ಲಾಕೆಟಲ್ಲಿ ಇರ್ತದಲ್ಲ ಫೋಟೋ ಅದ ಅಂತ ಗೊತ್ತಾಯ್ತಲ್ಲ. ಇವರೇ ನೋಡಿ, ಟೂ ವೀಲರಲ್ಲಿ ವೆಂಕಟಾಚಲಪತಿ ಅಂತ ಇವರು ಮಧ್ಯೆಯವರು ನನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನಿಮಗೆ ಕಾಣಿಸ್ತಾ ಇದೆ ಬೆಟ್ಟಗಳು, ಹತ್ತಿರದಲ್ಲಿ ಬಂದುಬಿಡ್ತು ನೋಡಿ. ರೈಟ್ ಸೈಡಲ್ಲಿ ಸೀತೆ ಬೆಟ್ಟ ಇದೆ, ರೈಟ್ ಸೈಡಲ್ಲಿ ಕಾಣಿಸ್ತದೆ ಸೀತೆ ಬೆಟ್ಟ. ಲೆಫ್ಟಲ್ಲಿ ಚಂಜಮೆಲೆ ಬೆಟ್ಟ, ಚಂಜಮೆಲೆ ಬೆಟ್ಟ ಅಂದರೆ ಭಸ್ಮಾಸ್ವರನ ಬೆಟ್ಟ, ಆ ಲೆಫ್ಟಲ್ಲಿ ಕಾಣುತ್ತೆ. ರೈಟಲ್ಲಿ ಸೀತೆ ಬೆಟ್ಟ, ಕಾಲಭೈರವೇಶ್ವರ ಬೆಟ್ಟ ಕಾಣುತ್ತೆ, ಗೊತ್ತಾಯ್ತಲ್ಲ. ನೋಡಿ, ಲೆಫ್ಟಲ್ಲಿ ಭಸ್ಮಾಸ್ವರನ ಬೆಟ್ಟ, ರೈಟಲ್ಲಿ ಸೀತೆ ಬೆಟ್ಟ, ಕಾಲಭೈರವೇಶ್ವರನ ಬೆಟ್ಟ ಬಂದುಬಿಡ್ತು. ಈಗ ನಾವು ಹತ್ತಿರ ಬಂದುಬಿಟ್ಟಿದ್ದೀವಿ. ಇಲ್ಲಿವರೆಗೂ ನಾನು ಡ್ರಾಪ್ ಮಾಡ್ತಾರೆ ಅವರು, ನಾನು ಇಲ್ಲೇ ಇಳಿಸ್ಬಿಡಿ ಅಂತೆ. ಕಾರುಗಳು ಎಲ್ಲ ಪಾರ್ಕಿಂಗ್ ಇರುತ್ತೆ, ತುಂಬ ಕಾರುಗಳು, ಜಾತ್ರೆ ಇದು. ಇವರೇ ನೀವು ಈ ವಿಡಿಯೋನ ಲಾಸ್ಟ್ವರೆಗೂ ನೋಡಿ. ನಾನು ಮಾತು ನಿಲ್ಲಿಸ್ತೀನಿ ಇಲ್ಲಿ, ಯಾಕಂದರೆ ತುಂಬ ಜಾತ್ರೆಯಲ್ಲಿ ಗಲಾಟೆ ಇರುತ್ತೆ. ಬರೀ ನಾನೇ ಹೇಳ್ಕೊಂಡು ಹೋದರೆ ಅದು ನೋಡ್ರಿ, ಇದು ನೋಡ್ರಿ, ಅಲ್ಲಿ ಬೊಂಬೆ ನೋಡ್ರಿ, ಸ್ವೀಟ್ ನೋಡ್ರಿ, ಜಿಲೇಬಿ ನೋಡ್ರಿ, ಆ ಕಡೆ ನೋಡ್ರಿ, ಈ ಕಡೆ ನೋಡ್ರಿ, ಮಕ್ಕಳು ನೋಡ್ರಿ, ಅವ್ರು ನೋಡಿ, ಇವ್ರು ನೋಡ್ರಿ ಅಂದರೆ ನಿಮಗೆ ಅಷ್ಟು ಮಜಾ ಸಿಗಲ್ಲ. ನಾನು ಹೇಳ್ಕೊಂಡು ಹೋದರೆ ನೀವು ಸ್ವತಃ ಗಲಾಟೆನಲ್ಲಿ ನೋಡಿದ್ರೇ ನೋಡಿ. ಅವ್ರು ಹೋದ್ರೆ ವೆಂಕಟಾಚಲಪತಿ ಇಳಿಸ್ಬಿಟ್ಟು ಅವರೇ ಹೋದವರು. ಇನ್ನು ನೋಡ್ತಾ ಹೋಗಿ ನೀವು, ನಾನು ಮಾತು ನಿಲ್ಲಿಸ್ತೀನಿ, ಲಾಸ್ಟ್ವರೆಗೂ ನೋಡಿ. ಇವರೇ ಮಿಸ್ ಮಾಡ್ಕೊಬೇಡಿ, 3ನೇ ಭಾಗ ಫಿನಿಷ್ ಮಾಡಿ. ಆಮೇಲೆ 4ನೇ ಭಾಗ 5ನೇ ಭಾಗ ಎಲ್ಲ ಇರ್ತದೆ. ಆಮೇಲೆ ಬೆಟ್ಟದ ಮೇಲೆ ಹೋಗೋಣ, ಎಲ್ಲ ದೇವಸ್ಥಾನಗಳು ಎಲ್ಲ ತೋರಿಸ್ತೀನಿ ನಿಮಗೆ, ಏನೆಲ್ಲ ನಡೀತಂತ. ಸುಮಾರು ಪಾರ್ಟ್ ಆಗುತ್ತೆ, ಒಂದು 4, 5, 6, 7 ಪಾರ್ಟ್ ಆಗ್ಬೋದು ಇದು 3ನೇ ಭಾಗ. ಲಾಸ್ಟ್ವರೆಗೂ ನೋಡಿ ಇವರೇ ಈ ವಿಡಿಯೋನ, ಓಕೆ. ಆಮೇಲೆ ನಿಮ್ಗೇನು ಅನಿಸುತ್ತೋ ನೋಡಿ, ಓಕೆ. ಆಮೇಲೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಓಕೆನಾ. ಓಕೆ, ತುಂಬ ಜನ ಇದ್ದಾರೆ ಇವರೇ, ಚಿಕ್ಕವರು, ದೊಡ್ಡವರು, ಮಕ್ಕಳು, ಗಂಡಸರು, ಹೆಂಗಸರು, ಹುಡುಗಿರು, ಇನ್ನೊಂದು ಮತ್ತೊಂದು ಎಲ್ಲ ಇದ್ದಾರೆ. ಓಕೆ, ನೋಡಿ ಇವರೇ ಸ್ಟಾರ್ಟು, ನೋಡಿ. ಬಿಳಿ ಕಲ್ಲು, ವೃಶ್ಚಿಕ ರಾಶಿಗಾಗಿ ಕೆಂಪು ಕಲ್ಲು, ಧನು ರಾಶಿಗಾಗಿ ಹಳದಿ ಕಲ್ಲು, ಮಕರ ರಾಶಿಗಾಗಿ ನೀಲಿ ಕಲ್ಲು, ಕುಂಭ ರಾಶಿಗಾಗಿ ನೀಲಿ ಕಲ್ಲು, ಮೀನ ರಾಶಿಗಾಗಿ ಹಳದಿ ಕಲ್ಲು.
ಹೋಗ್ಲಿಲ್ಲ ದೊಡ್ಡ ಪೂರಿ ಏನು ಬೇಕಾ ತಗೊಳ್ರಿ ಇವನು ಅದೇ ಅವನು ಅದೇ ಎಲ್ಲೈತೆ ಅಲ್ಲಿ ಜಿಲೇಬಿ ಅವರ ಇದೈತು ಜಾಂಗೀರಾದ ಇಟ್ಕೊಂಡು ಮಾಡ್ತಾ ನಮ್ಮ ಅದು ಇಲ್ಲ ಮಾಡ್ಕೊಂತ ಜಾಂಗೀರೆ ಮಿತ್ರರೇ ಗೆಳೆಯರೇ, ನೀವು ನೋಡಿದ್ರಲ್ಲ ಇಲ್ಲಿವರೆಗೂ ಪಾಪ ತುಂಬ ಬಿಸಿಲಲ್ಲಿ ಎಲ್ಲರಿಗೂ ಆಯಾಸ ಆಗಿರುತ್ತೆ. ಇಲ್ಲಿ ಪಾನಕ ಮಜ್ಜಿಗೆ ಅಂತಾರೆ ಪಾನಕ ಅಂತಾರೆ. ಏನೋ ನಿಂಬೆಹಣ್ಣು ಏಲಕ್ಕಿ ಬೆಲ್ಲ ಹಾಕಿ ಪಾನಕ ಮಾಡಿರ್ತಾರೆ, ಹಾಗೆ ಮಜ್ಜಿಗೆ ಮಾಡಿರ್ತಾರೆ. ಅದನ್ನೆಲ್ಲ ಪಾಪ ಕುಡಿತಾ ಇದ್ದಾರೆ. ಜಗಳ ಹಿಡ್ಕೊಂಡು ಮಕ್ಕಳು ದೊಡ್ಡವರು ಹೆಂಗಸರು ಗಂಡಸರು ಎಲ್ಲ ಕುಡಿತಿದ್ದಾರೆ. ಸದ್ಯಕ್ಕೆ ನಾನು ಕುಡಿಲಿಲ್ಲ. ನೀವು ನೋಡ್ರಿ, ಎಂಜಾಯ್ ಮಾಡಿ. ಹಾಗೆ ಈ ಭಾಗ ಇಲ್ಲಿಗೆ ಮುಗಿಯುತ್ತೆ, 3ನೇ ಭಾಗ. ನೆಕ್ಸ್ಟು 4ನೇ ಭಾಗ ತಪ್ಪದೆ ನೋಡಿ ಇವರೇ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ. ನಿಮ್ಮ ಪ್ರೋತ್ಸಾಹ ನನಗಿದ್ರೆ ಅದೇ ನನಗೆ ಶಕ್ತಿ ಮುಂದಿನ ಭಾಗಗಳು ಮಾಡಲಿಕ್ಕೆ. ಹಾಗೆ ಮುಂದೆ ನಿಮಗೆ ಎಲ್ಲ ದೇವಸ್ಥಾನಗಳ ದರ್ಶನ ಮಾಡಿಸ್ತೀನಿ. ದೇವತೆಗಳ ದರ್ಶನ, ದೇವಸ್ಥಾನಗಳ ದರ್ಶನ ಮಾಡೋದು ಮರಿಬೇಡಿ. ಇನ್ನು ಮುಂದಿನ ಭಾಗಗಳನ್ನು ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಕಾಲಭೈರವೇಶ್ವರ ಬೆಟ್ಟದ ಮೇಲೆ ಎಷ್ಟೆಲ್ಲ ದೇವಸ್ಥಾನಗಳಿರುತ್ತೆ ಹಾಗೂ ಕೆಳಗಡೆ.
ಹಾಗೆ ನಾನು ಕೂಡ ಕೆಲವು ಕಷ್ಟಗಳಲ್ಲಿ ಸಿಕ್ಕಾಕೊಂಡೆ, ಅದೆಲ್ಲ ಏನು ಅಂತ ನಿಮ್ಗೆ ಹೇಳ್ತೀನಿ. ಓಕೆ, ಒಂದೇ ಒಂದು ಲೈಕ್ ಮಾಡೋದು ಮರಿಬೇಡಿ.